ಇಲ್ಲಿ 550 ಅಡಿ ಆಳಮಟ್ಟ ಬೋರ್ವೆಲ್ ಎಲ್ಲ ಕೊರ್ಸಿದಾರೆ, ನೀರು ಸಿಗ್ತಿಲ್ಲ. ಒಂದು 6-7 ಅಡಿಗೆ ನೀರು ಶುರುವಾಗಿದೆ. ಅವರು ಎಲ್ಲ ಬೋರ್ವೆಲ್ ಹಾಕ್ಸಿ ಏನೇನು ಪ್ರಯತ್ನ ಮಾಡಿದ್ರು ಎಲ್ಲ ಮಾಡಿದ್ರು ಕೂಡ ಮರಗಳು ಒಣಗೋದು. ಆದ್ರೆ ನಮ್ಮಲ್ಲಿ ಸಣ್ಣ ಸಸಿಯಿಂದ ದೊಡ್ಡ ಮರ ಮಟ್ಟ ಎಲ್ಲಾ ತರದಲ್ಲೂ ಇದಾವೆ. ಒಂದು ಸಸಿ ನಾವು ಕಳ್ಕೊಂಡಿಲ್ಲ ಅಂತ ಬರಗಾಲದಲ್ಲೂ. ಆ ಬರಗಾಲದಲ್ಲೂ ಇಲ್ಲಿ ಮಟ್ಟ ನಮ್ಮ ಜಮೀನಿಗೆ ಬೋರ್ವೆಲ್ ಲಾರಿನೇ ಬಂದಿಲ್ಲ. ಎಲ್ಲದಕ್ಕಂತೂ ಬೆಸ್ಟ್ ಫಿಲ್ಟರ್ ಇವತ್ತಿಗೂ ಪ್ರಪಂಚದಲ್ಲಿ ಯಾವ್ದಂದ್ರೆ ಮಣ್ಣು. ಇದಕ್ಕಂತೂ ಒಳ್ಳೆ ಫಿಲ್ಟರ್ ಇವತ್ತಿಗೂ ಮನುಷ್ಯನ್ ಕಂಡಿಡಿಯಕ್ ಸಾಧ್ಯನೇ ಆಗಿಲ್ಲ. ನಿಮಗೆ ಅಲ್ಲಿ ಯಾವಾದ್ರೂ ಹುಳ ಅಡ್ಡಾಡವ್ ಕಂಡ್ರೆ ಅದು ನೀರು ಕುಡಿಯಕ್ಕೆ ಯೋಗ್ಯತೆ ಅಂತ ಲಕ್ಷಣ. ಆದ್ರೆ ನಮಗೆ ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡಿ ಹುಳ ಕಂಡ್ರೆ ನೀರು ಸ್ವಚ್ಛ ಇಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ತಪ್ಪು ಕಲ್ಪನೆ ಇದೆ. ನಮ್ಮ ರೋಗ ನಿರೋಧಕ ವ್ಯವಸ್ಥೆನೇ ವೀಕ್ ಆಗಿ ಹೋಗಿರ್ತದೆ, ಡೆಲಿಕೇಟ್ ಆಗ್ತದೆ. ಒಂಥರ ಶೋಕೇಶ್ ಗೊಂಬೆ ತರ ನೋಡ್ರಿ. ಈಗ ಅದೇನು ತೇಲ್ತಾ ಇದೆ ನಿಮಗೆ ಅದೇ ಏನೋ ಸ್ವಚ್ಛ ಇಲ್ಲ ಅನ್ನೋದು ಕಾಣೋದು. ಅದ್ರ ಅಡಿಗೆ ನೀರು ಎಷ್ಟು ಸ್ವಚ್ಛ ಹೋಗಿದೆ ನೋಡ್ರಿ. ಈ ಕಾಲದಲ್ಲಿ ರಾಟೆ ವ್ಯವಸ್ಥೆ ಅಯ್ಯೋಯ್ಯಪ್ಪ. ಸರ್ ಇದೇನು ಓದಿದ್ರಿ ಸರ್ ತಾವು? ನೀವು ಎಷ್ಟು ಹಾಳಾಗಿರಂತ ಕೇಳ್ದಂಗೆ ಆಯ್ತು ನನಗೆ. ಅಷ್ಟು ವರ್ಷ ಓದಿ ಹೊರಗೆ ಬಂದಿರಲ್ಲ, ನೀವು ಎಷ್ಟು ಸಬ್ಜೆಕ್ಟ್ಸ್ ಓದಿದ್ರಿ, ಆ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್, ಆ ಚಾಪ್ಟರ್ಸ್ ಅಲ್ಲಿ ಎಷ್ಟು ಟಾಪಿಕ್ಸ್ ಓದಿದ್ರಿ, ಅದರಲ್ಲಿ ಎಷ್ಟು ಪರ್ಸೆಂಟ್ ಇವತ್ತು ಜೀವನದಲ್ಲಿ ನೀವು ಬಳಕೆ ಮಾಡ್ತೀವಿ. ಅದೇ ಮತ್ತೆ ಯಾಕಂದ್ರೆ ಒಂದು ಕುರಿ ಹೋದ್ರೆ ಕುರಿ ಹಿಂಡು ಹೋಗತ್ತಲ್ಲ, ಆ ಮೊದಲನೇ ಕುರಿ ಹಳ್ಳಕ್ ಬೆಳ್ಕೊಂಡೈತೋ ಬಾವಿಗೆ ಬೆಳ್ಕೊಂಡೈತೋ ಗೊತ್ತಿಲ್ಲ, ಎಲ್ಲರೂ ಹೊಂಟಿವಿ ನಾವು ಹಿಂಗೆ ಸಮಾಜದಲ್ಲಿ. ನೀರಿನ ಮಟ್ಟ ನೋಡ್ಲಿಕ್ಕೆ ನಿಮಗೆ ತೋರಿಸ್ತಿರೋದು. ಏನ್ ಬಾವಿ ಹೊಸದು ಅಂತಂದು ತೋರ್ಸೋದಲ್ಲ, ನೀರಿನ ಮಟ್ಟ ಗ್ರೌಂಡ್ ವಾಟರ್ ಟೇಬಲ್ ಯಾವ ಲೆವೆಲ್ ಅಲ್ಲಿ ಇದೆ ಇಲ್ಲಿ ಈ ಭಾಗದಲ್ಲಿ ಅನ್ನೋದು ಮೇಲೆ ಇದೆ. ಅದನ್ನ ತೋರ್ಸ್ಲಿಕ್ಕೆ ನಿಮಗೆ ಇಲ್ಲಿ ಈಗ ಹಂಗಂತಂದು ಇಡೀ ಏರಿಯಾ ಎಲ್ಲ ಈ ತರ ಇದೆ ಅಂತಲ್ಲ. ನಾವು 96ರಿಂದ ಇಲ್ಲಿ ಏನು ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿ ಮಾಡ್ತಾ ಇದೀವಲ್ಲ, ಅದರ ರಿಸಲ್ಟ್ ಆಗಿ ನೀವು ಇವತ್ತಿಲ್ಲಿ ನೋಡ್ತಾ ಇದ್ದೀರಿ. ಓ ಹೌದಾ? ಈ ನಿಮ್ಮ ಊರು ನಿಮ್ಮ ಹಳ್ಳಿಯವ್ರದೆಲ್ಲ ಹಿಂಗೆ? ಇಲ್ಲ ಇಲ್ಲಿ 550 ಅಡಿ ಆಳಮಟ್ಟ ಬೋರ್ವೆಲ್ ಎಲ್ಲ ಕೊರ್ಸಿದಾರೆ, ನೀರು ಸಿಗ್ತಿಲ್ಲ. ನಿಮ್ಮಲ್ಲಿ ಕೈ ಇಟ್ಟರೆ ಸಿಗುತ್ತೆ? ಹಿಂಗ ಒಂದು 6-7 ಅಡಿಗೆ ನೀರು ಶುರುವಾಗಿದೆ. ಓ ಇದು ಇಂಡಿಕೇಟರ್ ಅಂತರ್ಜಲ ಎಷ್ಟಿದೆ ಇಲ್ಲಿ. ಹೆಂಗೆ ಕಾರಣ ಏನ್ ಮಾಡಿದ್ರಿ 96ರಿಂದ? ಅದೇ ಈಗ ನಾವು ಮಾಡ್ತಿರೋ ಕೃಷಿ ಪದ್ಧತಿಯಿಂದ ಅದು ಅನುಕೂಲ ಆಗಿದೆ. ಈಗ ಎಲ್ಲರೂ ರೈತರು ಮಳೆ ಬಂತು ಜೋರಾಗಿ ಅಥವಾ ಮಳೆ ಬರ್ಲಿಲ್ಲ ಈ ಸಲ ಈ ತರ ಮಾತಾಡ್ತೀವಿ. ಆದ್ರೆ ಮಳೆ ನಿರ್ವಹಣೆ ನಮ್ಮ ಕೈಯಲ್ಲಿಲ್ಲ, ನಾವು ನಿಯಂತ್ರಣ ಮಾಡಕ್ಕಾಗಲ್ಲ. ನಲ್ಲಿ ತಿರ್ಸ್ದಂಗೆ ನಲ್ಲಿ ಹೆಂಗ್ ಬೇಕಾರಂಗೆ ಮಾಡಕ್. ಆದ್ರೆ ನಾವು ಮಾಡಕ್ ಸಾಧ್ಯ ಏನೈತಿ ಅಂತಂದ್ರೆ ಬಂದಿರೋದು ಸ್ವಲ್ಪ ಮಳೆ ಬರಲಿ ಹೆಚ್ಚಿಗೆ ಬರಲಿ, ಬಂದಿರೋದೆಲ್ಲ ನಮ್ಮ ಭೂಮಿಯಲ್ಲಿ ಹಿಡಿದಿಟ್ಕೊಳಕ ನಮ್ಮ ರೈತರಿಗೆ ಬಹಳ ಅವಕಾಶ ಇದೆ. ಇದನ್ನ ಈ ಕಡೆ ಯಾರು ರೈತರು ಗಮನ ಕೊಡ್ತಿಲ್ಲ ಅಥವಾ ಈ ವಿಚಾರ ಯಾರಿಗೂ ತಿಳಿದಿಲ್ಲ, ಯಾರು ಈ ಪ್ರಯತ್ನ ಮಾಡ್ತಿಲ್ಲ. ಅಂದ್ರೆ ಅವ್ರ ಹೊಲ ಜಮೀನಲ್ಲಿ ಬಿದ್ದ ನೀರನ್ನ ಅಲ್ಲೇ ಉಳಿಸ್ಕೊಳ್ಳೋದು. ಹೌದು, ಎಲ್ಲ ಅವರು ಭೂಮಿಯಲ್ಲೇ ಹಿಂಗಿ. ಈಗ ನಾವು ಹೆಂಗೆ ಬ್ಯಾಂಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ಈಗ ನೀವು ದುಡ್ಡು ಬಿಡ್ಸ್ಕೊಂತ ಹೋದ್ರೆ ಬರ್ತಾ ಇರುತ್ತಾ? ಹೌದು, ಡ್ರಾ ಆಗಿ ಖಾಲಿ ಆಗ್ಬಿಡುತ್ತೆ. ಈಗ ಮತ್ತೆ ತುಂಬೋರು ಯಾರು? ತುಂಬಿದ್ರೆ ನೀವು ಡ್ರಾ ಮಾಡ್ಕೊಳಕ್ ಬರುತ್ತೆ. ಈಗ ಭೂಮಿಯಿಂದ ನೀರೆಲ್ಲರೂ ಡ್ರಾ ಮಾಡ್ಕೊಳಕತ್ತಾರೆ, ಮತ್ತೆ ತುಂಬೋರು ಯಾರು ಅಂತ ನನ್ನ ಪ್ರಶ್ನೆ. ಸೊ ಅಕೌಂಟ್ ಫಿಲ್ ಮಾಡೋರು ಯಾರು? ಎಲ್ಲ ವಿಡ್ರಾನೇ ಮಾಡ್ತಾ ಇದ್ದಾರೆ. ಅದು ಮೇನ್. ಎಲ್ಲ ರೈತರು ಯೋಚನೆ ಮಾಡ್ಬೇಕಾಗಿರೋದು ಇದು ಬಹಳ ಮುಖ್ಯವಾದ ವಿಚಾರ. ಇವತ್ತಿನ ಪರಿಸ್ಥಿತಿ ನೀರೇ ಬಹಳ ಮುಖ್ಯವಾದ್ದು. ಹೌದು, ಅದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದಂದ್ರೆ ಇದು ಬಂದಿರೋ ಮಳೆ ಅದು ಎಷ್ಟೇ ಬರಲಿ ಎಲ್ಲ ನಮ್ಮ ಭೂಮಿಯಲ್ಲಿ ಹಿಂಗಂಗೆ ಮಾಡಿ ಭೂಮಿ ಒಳಗೆ ಒಂದು ಬ್ಯಾಂಕ್ ಇದ್ದಂಗೆ ಅಲ್ಲಿ ಹಿಡಿದಿಟ್ಕೊಂಡ್ರೆ ಅದರಿಂದ ಅನುಕೂಲ ಆಕತ್ತೆ. ಈಗ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ ಕಾಡಿನಲ್ಲಿ ನೀರು ಯಾರು ಕೊಡ್ತಾರೆ? ಮಳೆಗಾಲದಲ್ಲೇನೋ ಮಳೆ ಬರುತ್ತಂತೀರಿ, ಬೇಸಿಗೆಯಲ್ಲಿ ನೀರು ಯಾರು ಕೊಡಕತ್ತಾರೆ? ಹೌದಲ್ಲ, ಮಲೆನಾಡಿನ ಕಾಡಿಗೆ ಯಾರು ತಗೊಂಡು ನೀರು ಹಾಕ್ತಿದ್ದಾರೆ? ಹಂಗಂತಂದು ಗಿಡ ಎಲ್ಲ ಒಣಗೋಗಿರ್ತಾವ, ಗಿಡ ಮರಗಳೆಲ್ಲ. ಮತ್ತೆ ಅಲ್ಲಿ ಅವು ಹೆಂಗ್ ಸಸ್ಟೈನ್ ಆಗ್ತಿದಾವ? ಹೆಂಗೆ? ಅದು ಮಳೆಗಾಲದಲ್ಲಿ ಬಂದಿರೋ ನೀರೆಲ್ಲ ಒಳಗಡೆಗೆ ಸ್ಟಾಕ್ ಆಗಿರ್ತತೆ. ಅದನ್ನೇ ಈಗ ಎಲ್ಲಿ ಭೂಮಿ ಒಳಗೆ ಸೆಳೆಗಳಿಂದ ಇದು ನೀರೇನು ಎತ್ತೀವಲ್ಲ, ಅದೇ ಆ ಥರ ನೀರು ಮೊದಲು ಸ್ಟಾಕ್ ಆಗಿರೋದ್ರೆ ಅದನ್ನೇ ಬೋರ್ವೆಲ್ಲಲ್ಲಿ ನೀರು ಎಲ್ಲರೂ ತೆಗಿತಿರೋದು. ಈಗ ಅಲ್ಲಿ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣ ನೀರಿನ ಮಟ್ಟ ಚೆನ್ನಾಗಿ ಇರೋದ್ರಿಂದ ಈಗ ಬೇಸಿಗೆಯಲ್ಲಿ ಏನಾಕತ್ತಂದ್ರೆ ಈಗ ವಾತಾವರಣದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆ ಟೈಮ್ನಲ್ಲಿ ಈ ಮರಗಳು ಎಲ್ಲ ಕೆನೋಪಿ ದೊಡ್ಡದಾಗಿ ಹಿಂಗೆ ವಿಸ್ತಾರ ಹಡ್ಕೊಂಡಿರ್ತಾವಲ್ಲ, ಆ ಥರ ಇದ್ದು ಆ ಎಲಿನೂ ಎಲ್ಲ ಉದುರಿಸಿರ್ತಾವೆ. ಬೇಸಿಗೆಗೆ ಮೊದಲೇ ಪ್ರಿಪೇರ್ ಆಗ್ತಾವೆ. ಹೌದು, ಎಲಿ ಅಂಶ ಜಾಸ್ತಿ ಇತ್ತಂದ್ರೆ ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗತ್ತೆ. ಅದಕ್ಕಾಗಿ ಬೇಸಿಗೆಗೆ ಸಿದ್ಧವಾಗಿ ಅದು ಮೊದಲೆಲ್ಲ ಎಲಿ ಉದುರಿಸ್ತಾವೆ, ಉದುರಿಸಿ ಅದಕ್ಕೆ ಸಿದ್ಧವಾಗಿರ್ತವೆ. ಆ ಥರ ಎಲಿಯೆಲ್ಲ ಭೂಮಿ ಮೇಲೆ ಹರಡ್ಕೊಂಡಿರ್ತವೆ. ಅವಾಗ
ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ. ಉಷ್ಣಾಂಶ ಜಾಸ್ತಿ ಉಷ್ಣಾಂಶ ಜಾಸ್ತಿ ಇರೋ ಟೈಮ್ನಲ್ಲಿ ಅವಾಗ ಅಲ್ಲಿ ಭೂಮಿಯಲ್ಲಿರೋಂಥ ನೀರು ಕ್ಯಾಪಿಲರಿ ಮೂವ್ಮೆಂಟ್ ಅಂತಾರೆ. ಸಣ್ಣಕ್ಕೆ ರಂಧ್ರಗಳು ಏನಿರ್ತಾವಲ್ಲ ಅದರಲ್ಲಿ ಕ್ಯಾಪಿಲರಿ ಮೂವ್ಮೆಂಟ್ ಆಗಿ ಮ್ಯಾಕ್ ಬರ್ತವೆ. ಈ ಬೇರುಗಳಿಗೆ ಅದು ಸಿಗುತ್ತೆ, ಅವಾಗ ತೇವಾಂಶ ಸಿಗುತ್ತೆ. ಅದರಿಂದ ಅವು ಉಳಿತಾ ಇರೋದು, ಬದುಕ್ತಾ ಇದಾವೆ. ಹೌದೌದು. ಸೊ ಬೇಸಿಗೆಗೆ ಮರಗಳು ಪ್ರಿಪೇರ್ ಆಗ್ತವೆ. ಹೌದು. ಅವು ತಮ್ಮ ಎಲೆಗಳಿದ್ರೆ ಅದು ಗ್ರೀನ್ ಆಗಿರಕ್ಕೆ ನೀರು ಜಾಸ್ತಿ ಬೇಕು ಅಂತ ಉದುರಿಸ್ಬಿಟ್ಟು ಬರೀ ಬೋಳ್ ಮರ ಆಗುತ್ತದು. ಹೌದೌದೌದೌದು. ಸೊ ಮಳೆ ಬಂದಾಗ ಚಿಗುರುತ್ತೆ, ನೀರು ಯಥೇಚ್ಛ ಹೋಗಿದೆ, ಚಿಗುರು ಈಗ ಕಷ್ಟ ಕಮ್ಮಿ ಊಟ ಮಾಡು. ಹೌದು, ಅದು ಆ ಸೈನ್ಸ್ ಆಫ್ ಪಾಲಿಸ್ತಿದ್ದಾವೆ. ವಾತಾವರಣಕ್ಕೆ ತಕ್ಕಂಗೆ ಸೀಸನ್ಗೆ ತಕ್ಕಂಗೆ ಅವು ಹೊಂದ್ಕೊಂತಿದಾವೆ. ಆ ಥರನೇ ಅದು ಜೀವನ ಮಾಡೋದು. ಓ ಮೈ ಗಾಡ್, ಇದು ಕಾಡಿನ ಸೈನ್ಸ್ ಇದು. ಹೌದೌದು. ಈ ರೀತಿ ಈಗ ನಮ್ಮಲ್ಲೂ ಕೂಡ ಈಗ ಹೋದ ವರ್ಷ ಬರಗಾಲ ಬಂತು ಸರಿ, ಒಂದು 3-4 ವರ್ಷದ ಕೆಳಗಡೆನೂ ಸತತವಾಗಿ 3 ವರ್ಷ ಬರಗಾಲ ಇತ್ತು. ಎಲ್ಲ ಕಡೆಗೂ ಮಳೆ ಇರಲಿಲ್ಲ, ಎಲ್ಲರಿಗೂ ಗೊತ್ತಿದೆ ಇದು. ಆ ಸಮಯದಲ್ಲೂ ಕೂಡ ಈಗ ಬೇರೆಯವ್ರ ಸುತ್ತಮುತ್ತಲು ಈ ಭಾಗದಲ್ಲಿ ತೆಂಗಿನ ಮರ, ಅಡಿಕೆ ಮರಗಳು ಒಣಗೋಗಿದ್ದು. ಅವರು ಎಲ್ಲ ಬೋರ್ವೆಲ್ ಹಾಕ್ಸಿ ಏನೇನು ಪ್ರಯತ್ನ ಮಾಡಿದ್ರು ಎಲ್ಲ ಮಾಡಿದ್ರು ಕೂಡ ಮರಗಳು ಒಣಗೋದು. ಆದರೆ ನಮ್ಮಲ್ಲಿ ಸಣ್ಣ ಸಸಿಯಿಂದ ದೊಡ್ಡ ಮರ ಮಟ್ಟ ಎಲ್ಲ ಥರದಲ್ಲೂ ಇದ್ದಾವೆ. ಒಂದು ಸಸಿ ನಾವು ಕಳ್ಕೊಂಡಿಲ್ಲ ಅಂತ ಬರಗಾಲದಲ್ಲೂ. ಆ ಬರಗಾಲದಲ್ಲೂ. ಮತ್ತು ಇನ್ನೊಂದು ಕಡೆಗೆ ಇಲ್ಲಿ ಮಠ ನಮ್ಮ ಭೂಮಿಗೆ, ನಮ್ಮ ಜಮೀನಿಗೆ ಬೋರ್ವೆಲ್ ಲಾರಿನೇ ಬಂದಿಲ್ಲ ಈ 40 ಎಕರೆಗೆ. ಹೌದು, ಬೋರ್ವೆಲ್ ಲಾರಿ ಅಂತ ಡಿಲ್ ಮಾಡಿಲ್ಲ, ಲಾರಿನೇ ಬಂದಿಲ್ಲ. ಮತ್ತು ಹೌ ಅಬೌಟ್ ವಾಟರ್? ಅದೇ ಈಗ ನಾನು ನಿಮ್ಗೇನು ಹೇಳಿದೆ, ಇದೇ ಪದ್ಧತಿ. ಈಗ ಮಳೆ ನೀರು ಸಂಗ್ರಹಣೆ ಮಾಡಲಿಕ್ಕೆ ಈಗ ಸರ್ಕಾರ ಇಲಾಖೆಗಳಾಗಲಿ, NGOಗಳಾಗಲಿ ಕೃಷಿ ಹೊಂಡ ಮಾಡೋದು, ಟ್ರೆಂಚಸ್ ಮಾಡೋದು, ಈ ಥರದ್ದು ಎಲ್ಲ ಪ್ರಮೋಟ್ ಮಾಡ್ತಿದ್ದಾರೆ. ಆದರೆ ಅವು ಕೂಡ ಅಷ್ಟು ಎಫಿಷಿಯೆಂಟ್ ಅಲ್ಲ. ಯಾಕಂದರೆ ಈಗ ಹೋದ ವರ್ಷ ಅದ್ರ 2 ವರ್ಷದಿಂದ ಎಲ್ಲ ನಾವು ಮಳೆಗಳು ನೋಡಿದ್ವಿ. 2 ತಿಂಗಳಲ್ಲಿ ಬೀಳೋಂಥ ಪ್ರಮಾಣ 2 ಗಂಟೆಯಲ್ಲಿ ಬಂದು ಹೋಗ್ತಿದ್ದಾವೆ. ಆ ಥರ ಮಳೆಗಳು ಏರುಪೇರು ಆಗ್ತಾಯಿದ್ದಾವೆ. ಆ ಥರ ಮಳೆ ಬಂದರೆ ಇಡೀ ಜಮೀನಿಂದ ಮಳೆ ನೀರೆಲ್ಲ ಒಂದು ಕಡೆಗೆ ಹರಿದು ಬಂದು ಇಲ್ಲಿ ಕೃಷಿ ಹೊಂಡದಲ್ಲಿ ಅದು ಹಿಂಗಬೇಕು ಅಂದರೆ ಅದ್ರ ಕೆಪಾಸಿಟಿ ಅಷ್ಟು ದೊಡ್ಡದು ಇರೋದಿಲ್ಲ. ಅದು ಸ್ವಲ್ಪ ಸಮಯದಲ್ಲಿ ತುಂಬಿ ಮತ್ತು ನೀರು ಮುಂದಕ್ಕೆ ಹೋಗತ್ತೆ. ಅದಷ್ಟು ಎಫಿಷಿಯೆಂಟ್ ಅಲ್ಲ. ಈಗ ನಮ್ಮಲ್ಲಿ ಇಲ್ಲಿ ಆ ಥರದ್ದೇನು ಸ್ಟ್ರಕ್ಚರ್ಸ್ ಬೇಕಾಗಿಲ್ಲ. ಇಡೀ ಜಮೀನೇ ಎಲ್ಲಿ ಬಿದ್ದರೆ ಹನಿ ಅಲ್ಲೇ ಹಿಂಗುತ್ತೆ. ಅಲ್ಲಿ ಭೂಮಿಯಲ್ಲಿ ಆ ಥರ ಮಣ್ಣಿನ ಫಲವತ್ತತೆ ಚೆನ್ನಾಗಿರೋದ್ರಿಂದ, ರಂಧ್ರಗಳೆಲ್ಲ ಇರೋದ್ರಿಂದ ಒಂಥರ ಸ್ಪಂಜ್ ಥರ ಮಣ್ಣು ಇರ್ತತೆ. ಇಡೀ ಭೂಮಿನೇ ಪೂರ ಜಮೀನು, ಅದು ಎಲ್ಲಿ ಬಿದ್ದಿರೋದು ಅಲ್ಲೇ ಹಿಂಗುತ್ತೆ. ಆಮೇಲೆ ಎಲ್ಲ ಸ್ತರದಲ್ಲೂ ಗಿಡ ಮರಗಳು ಕಾಡಿನಲ್ಲಿ ಹೆಂಗೆ ಸಣ್ಣವು ದೊಡ್ಡವು ಈ ಥರ ಇರ್ತಾವಲ್ಲ ಲೇಯರ್ಸ್, ಆ ಥರ ನಮ್ಮ ತೋಟದಲ್ಲೂ ಎಲ್ಲ ಥರದವು ಇದಾವೆ. ರಭಸವಾಗಿ ಎಷ್ಟೇ ಜೋರಾಗಿ ಮಳೆ ಬಿದ್ದರೂ ನೇರವಾಗಿ ಭೂಮಿಗೆ ತಾಕಂಗಿಲ್ಲ. ಬೀಳ್ತವೆ. ಮರದ ಮೇಲೆ ಒಂದು ದೊಡ್ಡ ಮರದ ಮೇಲೆ ಬೀಳ್ಬೇಕು, ಮತ್ತು ಸಿಡಿದು ಸಣ್ಣವಾಗಿ ಮತ್ತು 2ನೇ ಮರದ ಮೇಲೆ ಬೀಳ್ಬೇಕು, ಅಲ್ಲಿ ಸಿಡಿದು ಮತ್ತು 3-4 ಅಂತ ದಾಟಿ ಮಣ್ಣಿಗೆ ಮುಟ್ಟೋಷ್ಟೊತ್ತಿಗೆಲ್ಲ ಅದು ಕೂಡ ದೊಡ್ಡ ರಭಸವಾದ ಮಳೆ ಕೂಡ ತುಂತುರು ಮಳೆ ಥರ ಸಣ್ಣದಾಗಿ ಬೀಳುತ್ತೆ. ಎಂಥ ದಪ್ಪ ಹನಿ ಬಿದ್ರೂ ಅದು ಕೊನೆಗೆ ಬರೋದಕ್ಕೆ ಸಣ್ಣ ಪಾರ್ಟಿಕಲ್ ಆಗುತ್ತೆ. ಅವಾಗ ಅದ್ರದ್ದು ಒತ್ತಡ ಇರಲ್ಲ, ಆರಾಮಾಗಿ ಕ್ಲೀನಾಗಿ ಹಿಂಗುತ್ತೆ. ಈಗ ಸಾಮಾನ್ಯ ನೀವು ಹೊರಗಡೆ ಬಯಲಿರೋ ಕಡೆಗೆ ನೀವು ನೋಡ್ಬೋದು, ಜೋರಾಗಿ ರಭಸವಾಗಿ ಮಳೆ ಬಂದರೆ ನೀರು ಹರ್ಕೊಂಡು ಹೋಗತ್ತೆ, ಮಣ್ಣಿನ ಸಮೇತ ಮೇಲ್ಮಣ್ಣೆ ಕೊಚ್ಕೊಂಡು ಹೋಗಿರ್ತತೆ. ಆದರೆ ನೀವು ಆಮೇಲೆ ಮಳೆ ನಿಂತ ಮೇಲೆ ನೀವು ಹೊರಗೆ ಅಡ್ಡಾಡಿದ್ರೆ ಅಲ್ಲಿ ಕೆಸರಾಗಲ್ಲ. ಆದರೆ ತುಂತುರು ಮಳೆ ಥರ ದಿನ ಎಲ್ಲ ಹಿಡ್ಕೊಂಡು ಸೋರ್ತಾ ಇರ್ತತ್ತಲ್ಲ ಮಳೆ, ಅವಾಗ ನೋಡ್ರಿ ನೀರು ಅರ್ಧೇ ಹೋಗಲ್ಲ. ಆದರೆ ನಂತರ ಹೋಗಿರೋದು ಅಲ್ಲೆಲ್ಲ ಕೆಸರಾಗಿ ಹೋಗಿರ್ತದೆ. ಕರೆಕ್ಟ್. ಯಾಕೆಂದರೆ ಆ ಬಿದ್ದಿರೋದೆಲ್ಲ ತುಂತುರು ಮಳೆ ಎಲ್ಲ ಒಳಗೆ ಹಿಂಗಿರ್ತದೆ, ಅರ್ದು ಹೋಗಲ್ಲ. ಆದರೆ ರಭಸವಾಗಿ ಜೋರು ಮಳೆಗಳೆಲ್ಲ ಅರ್ದು ಹೋಗ್ತಾವೆ. ನಮ್ಮಲ್ಲಿ ಆ ಥರ ಜೋರು ಮಳೆಗಳು ಕೂಡ ತುಂತುರು ಮಳೆ ಥರ ಆಗಿ ಸಣ್ಣಕ್ಕೆ ಬೀಳೋದ್ರಿಂದ ಪ್ರತಿಯೊಂದು ಹಿಂಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಂಗಾಗಿ ನಮ್ಮ ಜಮೀನಲ್ಲಿ ಬಹಳ ಮಟ್ಟ ಮಳೆ ಏನು ಬೀಳುತ್ತಲ್ಲ ಎಲ್ಲ ಹಿಂಗುತ್ತೆ. ಹಿಂಗೆ ಅವಾಗ 96ರಿಂದ ಇಲ್ಲಿ ಮಟ್ಟ ಆಗ್ತಿರೋ ಇದರಿಂದ ಅನುಕೂಲ. ಇವತ್ತು ನೀವು ಇಲ್ಲಿ ವಾಟರ್ ಟೇಬಲ್ ಇಷ್ಟು ಮೇಲ್ಮಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದು ಒಂದಿನ 2 ದಿವಸದಲ್ಲಿ ಆಗಿರೋ ಬದಲಾವಣೆ ಎಲ್ಲ ಇದು ಅಲ್ಲ ಅದು 20-25 ವರ್ಷದ ಶ್ರಮ ಇದು. ಅಂದರೆ ನಿರಂತರ ವರ್ಕು. ಅಂದರೆ ಅಷ್ಟೇ ವರ್ಷ ಆಗಬೇಕು ಅನ್ನೋದು ಇಲ್ಲ. ಆದರೆ ನಾವು ಅವಾಗಿಂದ ಮಾಡಿರೋದು ಈಗ ಇಲ್ಲಿ ರಿಸಲ್ಟ್ ನೀವು ಇಲ್ಲಿ ನೋಡ್ಬೋದು. ಈಗ ಭೂಮಿಯಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬಾವಿ ಇರೋದಕ್ಕೆ ತೋರ್ಸಕ್ಕೆ ಸಾಧ್ಯ ಆಗಿದೆ ಅಷ್ಟೇ. ಆದರೆ ನೀವು 96ರಲ್ಲಿ ಬಂದಾಗ ನೀರಿಗೇನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಇದು ನಮ್ಮದು ಇಲ್ಲಿ ಡ್ಯಾಮ್ ನೀರಾವರಿ ಏರಿಯಾ. ತುಂಗಭದ್ರೆ ಭದ್ರಾ ಡ್ಯಾಮ್ ನೀರಾವರಿ ಏರಿಯಾ ಇದು. ಅದು ಒಂದೇ ಮೂಲ ಅವಾಗಿಂದ ಇಲ್ಲಿ ಮಟ್ಟ.
ಸೊ ಆ ಡ್ಯಾಮ್ ನೀರು ಬಳಸ್ತಿದ್ರೆ ಸೊ ನೀವು ಇಲ್ಲೇನ್ ಮಾಡ್ಕೊಂಡ್ರೆ ಒಂದು ಹನಿ ನೀರು ಪ್ರತಿ ಹನಿ ನೀರು ಇಲ್ಲಿ ಹಿಂಗೋಂಗ್ ಮಾಡ್ಕೊಂಡ್ರೆ ಹೌದು. ಸೊ ಇದು ನಿಮ್ ವಾಟರ್ ಟೇಬಲ್ ಜಾಸ್ತಿ ಆಯ್ತು, ಹೌದು, ಅಂತರ್ಜಲದ ಮಟ್ಟ ಮೇಲೆ ಬಂತು. ಹೌದು. ಈಗ ಏನಂದ್ರೆ ಡ್ಯಾಮ್ ನೀರು ಬರಕ್ ಹಚ್ಚಿ ಈಗ ಒಂದು 50 ವರ್ಷ ಮೇಲಾಗಿದೆ. 50 ವರ್ಷ ಆದ್ರೂ ಕೂಡ ಅಷ್ಟೆಲ್ಲ ಇದೆಲ್ಲ ಡ್ಯಾಮ್ ನೀರಾವರಿ ಏರಿಯಾ ಅಂತಂದ್ರೆ ಬರೀ ಭತ್ತ ಬೆಳೆ ಏರಿಯಾ. ಡ್ಯಾಮ್ ನೀರು ಸಿಕ್ಕೂಡ್ಲೆ ಭತ್ತ ಹಾಕು ಇಲ್ಲ ಕಬ್ಬು ಹಾಕು. ಇಲ್ಲ ಭತ್ತನೇ ಪ್ರಧಾನವಾಗಿ ಭತ್ತಕ್ಕಾಗಿ ಎಲ್ಲ ಡ್ಯಾಮ್ ನೀರಿನ ವ್ಯವಸ್ಥೆಗಳು ಮಾಡಿರೋದು. ಭತ್ತ ಯಥೇಚ್ಛವಾಗಿ ನೀರು ಹೆಚ್ಚಿಗೆ ನಿಲ್ಲಿಸಿ ಭತ್ತ ಬೆಳಿತಾರೆ. ಇಷ್ಟೆಲ್ಲ ನೀರು 50 ವರ್ಷದಿಂದ ಇಲ್ಲಿ ನೀರು ಹರಿದ್ರು ನಮ್ಮ ಗ್ರೌಂಡ್ ವಾಟರ್ ಟೇಬಲ್ ಚಾರ್ಜ್ ಆಗಲಿಲ್ಲ ಅಥವಾ ಹೆಚ್ಚಿಗೆ ಆಗೇ ಇಲ್ಲ. ಆ ನೀರಿನ ಮಟ್ಟ ಎಲ್ಲಿದೆ ಅಲ್ಲೇ ಬರಲಿಲ್ಲ. ಯಾಕಂದ್ರೆ ಭತ್ತದ ಗದ್ದೆಗೆ ನೀರು ನಿಲ್ಲಿಸ್ತಾರೆ. ಅದು ಕಾರಣ ಏನಂತಂದ್ರೆ ಭತ್ತ ಬೆಳೆಯ ಪ್ರೊಸೀಜರೇ ಮೊದಲು ಅದೇನು ಕೆಸರು ಮಾಡಿ ರೊಳ್ಳಿ ಮಾಡ್ತಾರಲ್ಲ, ಅದು ಮಾಡೋ ಪ್ರೊಸೆಸ್ ನೀರು ಹಿಂಗಬಾರ್ದಂತ ಒಂದು ಕಾಂಕ್ರೀಟ್ ಲೇಯರ್ ತರ ಬಿದ್ದಂಗ. ಇಡೀ ಭತ್ತದ ಗದ್ದೆಗೆ ಮೊದಲು ಕಾಂಕ್ರೀಟ್ ಹಾಕಿ ಆಮೇಲೆ ನೀರು ನಿಲ್ಸೋದು. ಸೊ ನೀರು ಒಳಗೋಗಲ್ಲ. ಹೌದು, ಆ ರೀತಿ ಆಗೋದ್ರಿಂದ ನೀರು ಇಷ್ಟು ವರ್ಷದಲ್ಲೂ ಕೂಡ ಭೂಮಿಯಲ್ಲಿ ಹಿಂಗೇ ಇಲ್ಲ. ಇದು ಎಂಥ ಭತ್ತದ ಗದ್ದೆಗೆ ನೀರು ನಿಲ್ಸಿದ್ರು ಒಳಗಡೆ ಹೋಗಿಲ್ಲ. ಆಮೇಲೆ ಮತ್ತೆ ನಂತರ ತೋಟಗಳಲ್ಲೂ ಬೆಳೆಯಕ್ಕೆ ಶುರು ಮಾಡಿದ್ರು ಕೂಡ ತೋಟನೂ ಸ್ವಚ್ಛವಾಗಿ ಇಟ್ಟಿರ್ತಾರೆ. ಆ ಮಣ್ಣು ಕಾಂಪ್ಯಾಕ್ಟ್ ಆಗೋಗಿರುತ್ತೆ, ಮೈದಾ ಹಿಟ್ಟು ಬಿಗಿ ಹಂಗಾಗಿರೋದ್ರಿಂದ ಅಲ್ಲೂ ಕೂಡ ನೀರು ಹಿಂಗಲ್ಲ. ಈ ರೀತಿಯಾಗಿ ಈ ಡ್ಯಾಮ್ ನೀರಾವರಿ ಏರಿಯಾ ಆದ್ರೂ ಕೂಡ ಇಷ್ಟು ವರ್ಷದಲ್ಲೂ ನೀರು ಹಿಂಗಿಲ್ಲ. ಆಮೇಲೆ ಅಲ್ಲಿ ವಾಟರ್ ಟೇಬಲ್ ಜಾಸ್ತಿ ಆಗೇ ಇಲ್ಲ. ಇದು ಡ್ಯಾಮ್ ನೀರಾವರಿ ಏರಿಯಾ ನಮ್ಮ ಏರಿಯಾ ಪರಿಸ್ಥಿತಿ. ಈಗ ಅದರಲ್ಲಿ ನಾವು ಈಗ ಒಬ್ಬರು ಮಾಡಿದ್ರು ಸಾಧ್ಯನಾ ಅಂತಂದು ಕೆಲವು ಪ್ರಶ್ನೆ ಅನುಮಾನ ಬರ್ತದೆ ರೈತರಿಗೆ. ಆದ್ರೆ ನಾವು ಒಬ್ಬರೇ ಮಾಡಿದೀವಿ, 96ರಿಂದ ಮಾಡಿದ್ರು ಅದ್ರ ರಿಸಲ್ಟ್ ಅನುಕೂಲ ಆಗಿರೋದು ಇಲ್ಲಿ ಕಾಣ್ತದೆ. ಅದ್ರ ಇಂಡಿಕೇಟರ್ ಇದು. ಹೌದೌದು. ಈಗ ಕರೆಂಟ್ ಇದೆಯೋ ಇಲ್ವ ಅಂತ ಒಂದು ರೆಡ್ ಲೈಟ್ ಆನ್ ಆಗಿರುತ್ತಲ್ಲ, ಹಂಗೆ ಇದು ನಿಮ್ಮಲ್ಲಿ ನೀರು ಇದೆಯೋ ಇಲ್ವ ಅಂತ ಇದು ಬಾವಿ. ಸೊ ನಿಮ್ಮ ತೋಟಕ್ಕೆ ಇದೇ ನೀರು ಬಳಸೋದಾ? ಇಲ್ಲ, ತೋಟಕ್ಕೆ ಬಳಸಲ್ಲ, ನಾವು ಮನೆ ಅಷ್ಟೇ ಬಳಸ್ತೀವಿ, ಮನೆ ಉಪಯೋಗಕ್ಕೆ. ಅಂದ್ರೆ ಕುಡಿಯೋಕೆ? ಹೌದು. ಈ ನೀರು? ಹೌದು. ಅದೇನೋ ಫಿಲ್ಟರ್ ಅಂತಾರೆ. ಅದೇ ಮತ್ತೆ ಅದು ಒಂದು ಮತ್ತು ಕಂಪ್ನಿಗಳು ಬಂದು ಪ್ರಮೋಟ್ ಮಾಡಿ ಫಿಲ್ಟರ್ ನೀರಿಗೆ ಇಲ್ಲಿಗೆ ತಂದಿಟ್ಟಿರೋದು. ಬಾಟ್ಲು? ಆದ್ರೆ ಅವೆಲ್ಲ ಏನಂದ್ರೆ ಆ ಬಾಟ್ಲ್ ನೀರನ್ನು ಪ್ರಮೋಟ್ ಮಾಡ್ಲಿಕ್ಕೆ ಮಾರಾಟ ಮಾಡೋ ತಂತ್ರಗಾರಿಕೆನೇ ಅವೆಲ್ಲ. ನಮ್ಮ ನೀರು ಮೊದಲು ಎಲ್ಲದಕ್ಕಂತೂ ಬೆಸ್ಟ್ ಫಿಲ್ಟರ್ ಇವತ್ತಿಗೂ ಪ್ರಪಂಚದಲ್ಲಿ ಯಾವುದಂದ್ರೆ ಮಣ್ಣು. ನಮ್ಮ ಭೂಮಿನೇ ಇಲ್ಲಿ ಮಳೆ ನೀರು ಬಿದ್ದಿರೋದೆಲ್ಲ ಹಿಂಗಿ ಅದು ಫಿಲ್ಟರ್ ಆಗಿ ಇಲ್ಲಿಗೆ ಬರುತ್ತೆ. ಇದಕ್ಕಂತೂ ಒಳ್ಳೆ ಫಿಲ್ಟರ್ ಇವತ್ತಿಗೂ ಮನುಷ್ಯನ ಕಂಡಿಡಿಯಕ್ಕೆ ಸಾಧ್ಯನೇ ಆಗಿಲ್ಲ. ಈಗ ಅವು ಏನೇ ನೀವು ಫಿಲ್ಟರ್ಗಳು ಅಥವಾ ಇನ್ನೊಂದು ಫಿಲ್ಟರ್ಗಳು ಇದಾವಲ್ಲ, ಅವು ಎಲ್ಲವೂ ನಿಮ್ಮ ನೀರನ್ನ ಆ ನೀರಿನಲ್ಲಿ ಪೋಷಕಾಂಶಗಳು ಇರ್ತವೆ, ಆ ಇರೋ ಪೋಷಕಾಂಶಗಳು ತೆಗೆದಾಕ್ತಾವೆ. ಒಳ್ಳೇದು ಕೆಟ್ಟದ್ದು ಎರಡೂ ಕಿತ್ತಾಗುತ್ತೆ. ಅದರಿಂದ ಆ ನೀರು ಫಿಲ್ಟರ್ ನೀರು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ದುಷ್ಪರಿಣಾಮ ನೇರವಾಗಿ. ಓಕೆ. ಅದ್ರದ್ದು ಅರಿವು ಯಾರಿಗೂ ಇಲ್ಲ ಅಷ್ಟೇ. ಇಲ್ಲೇನ ಮಣ್ಣಲ್ಲೇ ಫಿಲ್ಟರ್ ಆಗಿ ನೀರು ಬರೋದ್ರಿಂದ ಅತ್ಯುತ್ತಮವಾದ ನೀರಿದು, ಸ್ವಚ್ಛವಾಗಿ. ಅದೇನು ಪಾಚಿ ಗೀಚಿ ಎಲ್ಲ ಇದೆ? ಈಗ ಪಾಚಿ ಅಥವಾ ಎಲಿ ಕಾಣ್ತಿದೆ, ಅಥವಾ ಇನ್ನೂ ಒಂದು ಕಪ್ಪೆ ಕಾಣ್ಬೋದು. ಅಲ್ಲ ಒಂದ್ ನಿಮಿಷ, ಇವು ಏನು ಇದಾವಲ್ಲ ಗಲೀಜುಗಳು, ಸಾವಯವ ಅಂಶಗಳು ಇವೆಲ್ಲ ರಾಸಾಯನಿಕಗಳಲ್ಲ. ಆದ್ರೆ ನಿಮ್ಮ ಬಾಟಲ್ ನೀರು ಆ ಅಡ್ವರ್ಟೈಸ್ಮೆಂಟ್ ನೋಡಿ ಸ್ವಚ್ಛವಾಗಿರ್ಬೇಕು. ಒಂದು ಸಣ್ಣ ಪದಾರ್ಥನ ಯಾವುದು ಕಾಣಬಾರ್ದು ನೀರಿನಲ್ಲಿ, ಸ್ವಚ್ಛವಾಗಿರ್ಬೇಕು. ಅದೇ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟೈತಿ. ಆದರೆ ಆ ಥರ ಸ್ವಚ್ಛವಾಗಿ ಐತಿ ಅಂತಂದ್ರೆ ಅದರಲ್ಲಿ ಏನು ರಾಸಾಯನಿಕಗಳು ಮಿಕ್ಸ್ ಮಾಡಿದ್ರೆ ಅಷ್ಟು ಪ್ಯೂರ್ ಬರುತ್ತೆ, ಸ್ವಚ್ಛವಾಗಿದಾವೆ. ಈಗ ನೀವು ನ್ಯಾಚುರಲ್ ಬಾಡೀಸು ಎಲ್ಲ ನೋಡಿರ್ಬೋದು, ವಾಟರ್ ಬಾಡೀಸ್. ಈಗ ಒಂದು ಕೆರೆ ಇರ್ಬೋದು, ಸಣ್ಣದು ಕೊಳ ಇರ್ಬೋದು, ಎಲ್ಲಾದ್ರೂ ನೀರು ಹರಿತಾ ಇರೋದಿರ್ಬೋದು, ಎಲ್ಲದರಲ್ಲೂ ನಿಮಗೆ ಅಲ್ಲಿ ಯಾವಾದರೂ ಹುಳ ಅಡ್ಡಾಡವು ಕಂಡ್ರೆ ಅದು ನೀರು ಕುಡಿಯೋಕೆ ಯೋಗ್ಯತೆ ಅಂತ ಲಕ್ಷಣ. ಏನು? ಆದರೆ ನಮಗೆ ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡಿ ಹುಳ ಕಂಡ್ರೆ ನೀರು ಸ್ವಚ್ಛ ಇಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ತಪ್ಪು ಕಲ್ಪನೆ ಇದೆ. ಜರ್ಮ್ಸ್ ವರ್ಮ್ಸ್ ಇದು ತಲೆಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ನಮ್ಮ ತಲೆಯಲ್ಲಿ ಕುಂತ್ಬಿಟ್ಟಿದೆ. ಈಗ ಯಾವ ನೀರು ಇವು ಯಾವ ಜರ್ಮ್ಸು ವರ್ಮ್ಸು ನಿಮಗೆ ಹುಳ ಅನ್ನೋದು ಕಾಣಲಿಲ್ಲಂಗೆ ಸ್ವಚ್ಛವಾಗಿ ಎಲ್ಲಾದ್ರೂ ನೀರು ಕಂಡ್ರೆ ಅದು ಕುಡಿಯೋಕೆ ಯೋಗ್ಯತೆ ಅಲ್ಲ, ಅದು ಭಾಳ ಡೇಂಜರಸ್ ನೀರು ಅಂತ. ಯಾಕೆ ಅಂದರೆ ಆ ಜೀವಿಗಳು ಇರಲಿಕ್ಕೆ ಅಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಅದರಲ್ಲಿ ಏನೆಲ್ಲ ಟಾಕ್ಸಿಕ್ ಮೆಟೀರಿಯಲ್ ಸೇರಿದ್ರೆ ಹಂಗಾಗಿದೆ. ಸೊ ಅದ್ರಲ್ಲಿ ಜೀವಿಗಳು ಇರೋಕ್ಕೆ ಲಾಯಕ್ಕಿಲ್ದಿರೋ ನೀರಾದರೆ ಜೀವ ಇರೋ ನೀನು ಯಾಕೆ ಕುಡಿತಾ ಇದೆಯಾ ಅದನ್ನ ಅಂತ ನಾವು ಕುಡಿಯೋಕೆ ಯೋಗ್ಯತೆ ಅಲ್ಲ ಅಂತಂದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಲ್ಲಿ ಹುಳ ಇದ್ದು ಕಪ್ಪೆ ಇದ್ದು ಈ ಥರ ಎಲ್ಲ ಇದ್ದರೆ ಅದನ್ನ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹಿಂಗೆ ಸ್ವಚ್ಛವಾದ ನೀರು ಕುಡಿಬೋದು. ಅದೇನೋ ನೆಗಡಿ ಆಗ್ಬಿಡುತ್ತೆ, ಕೆಮ್ಮು ಆಗ್ಬಿಡುತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅವು ಎಲ್ಲ ಈ ಫಿಲ್ಟರ್ ನೀರು, RO ನೀರು ಯಾರು ಕುಡಿದಿರ್ತಾರಲ್ಲ ಅವ್ರಿಗೆ ಆ ಸಮಸ್ಯೆಗಳು.
ಯಾಕಂದ್ರೆ ಆ ಫಿಲ್ಟರ್ ನೀರು ಕುಡಿದು ಅವ್ರ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಆಗೋಗಿರ್ತದೆ. ಹಂಗಾಗಿ ಅವರು ಸಾಧಾರಣವಾದ ನೀರು ಎಲ್ಲಿ ಕುಡಿದ್ರು ಅವ್ರಿಗೆ ಆ ವ್ಯತ್ಯಾಸ ತಕ್ಷಣ ಆಕತ್ತೆ. ನಮ್ಮ ಶರೀರ ಹೇಳ್ತಿರೋದು ಅದು. ನಮ್ಮ ರೋಗ ನಿರೋಧಕ ವ್ಯವಸ್ಥೆನೇ ವೀಕ್ ಆಗೋಗಿರ್ತದೆ, ಡೆಲಿಕೇಟ್ ಆಗತ್ತೆ, ಸೂಕ್ಷ್ಮ ಆಗೋಗೋದ್ರಿಂದ ಒಂದು ಚೂರು ಏನೇ ವಾತಾವರಣದಲ್ಲಿ ಏರುಪೇರುಗಳು ಕೂಡ ನಾವು ತಡ್ಕೊಳಕ್ಕೆ ಶಕ್ತಿ ಇರಲ್ಲ. ಅಷ್ಟು ಸೂಕ್ಷ್ಮ ಆಗ್ಬಿಡು. ಒಂಥರ ಶೋಕೇಶ್ ಗೊಂಬೆ ಥರ. ಇದು ನೀವು ಇಲ್ಲಿ ತೋಟಕ್ಕೆ 96 ಬಂದಾಗ ಮಾಡ್ಕೊಂಡಿದ್ದು ಬಾವಿನ? ಇಲ್ಲ, ಈಗ ಒಂದು 6-7 ವರ್ಷ ಆಯ್ತು ಅಷ್ಟೇ. 6 ವರ್ಷ. ಎಷ್ಟು ಅಡಿ ಇದೆ ಡೀಪ್ ಇದು? ಇದು 15 ಅಡಿ ಆಳ ಇದೆ. 15 ಅಡಿ. ಇಲ್ಲ, ಮನೆ ಉಪಯೋಗಕ್ಕೆ ಮೋಟ್ರ್ ನೀರು, ಕುಡಿಯೋ ನೀರು ನಾವು ಸೇದ್ಕೊಂಡೆ ಸೇದ್ಕೋತೀರಿ? ಹೌದು. ಇದು ಏನು ಕೋಳಿ ಇದು? ಅದು ಟರ್ಕಿ ಕೋಳಿ. ಟರ್ಕಿ. ನಡಿಯಪ್ಪ ನಡಿ. ನಿಮ್ಮಲ್ಲಿ ತುಂಬ ಇದಾವೆ ಕೋಳಿಗಳು. ಹಾಂ. ನೋಡಿ, ನೀವು ಪ್ಲಾಸ್ಟಿಕ್ ಬಕೆಟ್ ಇಟ್ಟಿಲ್ಲ. ಮತ್ತೆ ಪ್ಲಾಸ್ಟಿಕ್ ಬಳಸಿದ್ರೆ ಮತ್ತೆ ಎಲ್ಲ ಟಾಕ್ಸಿಕ್ ಮೆಟೀರಿಯಲ್ ಅಲ್ಲ, ಅದು ಸಿಂಥೆಟಿಕ್ಕು. ಸಿಂಥೆಟಿಕ್ ಮೆಟೀರಿಯಲ್ ಅದು ಟಾಕ್ಸಿಕ್. ಅದು ಹಾಂ, ಸಿಂಥೆಟಿಕ್ ಮೆಟೀರಿಯಲ್ ಅಂದ್ರೆ ಟಾಕ್ಸಿಕ್. ಈಗ ಅಲ್ಲಿ ನೋಡ್ರಿ, ಈಗ ಅದೇನು ತೇಲ್ತಾ ಇದೆ ನಿಮ್ಗೆ, ಅದೇ ಏನೋ ಸ್ವಚ್ಛ ಇಲ್ಲ ಅನ್ನೋದು ಕಾಣೋದು. ಹೌದು, ಪಾಚಿ ಎಲೆ. ಅದ್ರ ಅಡಿಗೆ ನೀರು ಎಷ್ಟು ಸ್ವಚ್ಛವಾಗಿದಾವೆ ನೋಡ್ರಿ. ಕರೆಕ್ಟ್. ಈಗ ಇಲ್ಲಿ ಬಾವಿ ವ್ಯವಸ್ಥೆ ಏನಂತಂದ್ರೆ, ನೀರಿಗಂತೂ ಭಾರ ಇರೋದೆಲ್ಲ ಕೆಳಗೆ ಹೋಗ್ಬಿಡ್ತದೆ. ಹೌದು. ನೀರಿಗಂತೂ ಭಾರ ಕಡಿಮೆ ಇರೋದು ಅಷ್ಟೇ ತೇಲುತ್ತೆ. ಹೌದು. ಇನ್ನು ನಡುವಿರೋದು ನೀರೆಲ್ಲ ಸ್ವಚ್ಛವಾಗಿರ್ತವೆ. ಕೆಳಗೆ ಹೋಗುತ್ತೆ, ಮೇಲೆ ಇರುತ್ತೆ, ಮಧ್ಯ ಇರೋದು ನಮ್ದೇ. ಸ್ವಚ್ಛವಾಗಿರ್ತವೆ ಅಷ್ಟೇ. ಎಂಜಾಯ್. ನೀರು ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರೊಸೆಸ್ ಈ ಬಾವಿನೂ ನೋಡ್ರಿ. ಈ ತರ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಇವನ್ನೆಲ್ಲ ಕಂಡಿಡಿದಿರೋದು. ಬಾವಿ ನೀರಿನ ವ್ಯವಸ್ಥೆ ಮಾಡ್ಕೊಂಡು 1,000 ಅಡಿ ಕೊರೆದು ಫ್ಲೋರೈಡ್ ನೀರು ಕುಡಿತಾ ಇದೀವಿ ಎಲ್ಲರೂ. ಅದು ಅಷ್ಟೇ. ಹೇಳಿರಿ ಅತ್ಲಾಗೆ ನಾವು ಹೇಳಿಲ್ಲ ಸರ್. ಸೈಡ್ ಬರಲ್ಲ ಸರ್. ಈ ಕಾಲದಲ್ಲಿ ರಾಟೆ ವ್ಯವಸ್ಥೆ, ಅಯ್ಯಯ್ಯಪ್ಪ. ಸೊ ಇದು ನೀರು ನಿಮ್ದು. ಈಗ ಅಲ್ಲಿ ಅದು ಏನು ಪಾಚಿ ಇತ್ತು, ಇದ್ರಲ್ಲಿ ನೋಡ್ರಿ ಎಲ್ಲಿ ಬಂದು ಏನೂ ಇಲ್ಲ. ಸೊ ಈಗ ಹಿಂಗೆ ಕುಡಿಬೋದು? ಕುಡಿಬೋದು. ನಾವು ಒಂದು ಈಗ ಇನ್ನೂ ಒಂದೊಂದು ಇರ್ತಾವ ಅಂತಂದು ಒಂದು ಬಟ್ಟೆ, ಕಾಟನ್ ಕ್ಲಾತ್ ಇಟ್ಕೊಂಡು ಸೋಸ್ಕೊಂಡ್ಬಿಡ್ತೀವಿ. ಬಟ್ ಇವೊಂದು ಹಂಗೆ ಕುಡಿದ್ರೆ ತೊಂದರೆ ಇಲ್ಲ. ಕುಡಿಲ್ಲ, ಯಾಕಂದ್ರೆ ಅದು ಆರ್ಗ್ಯಾನಿಕ್ ಮ್ಯಾಟ್ರ್. ಹೌದಾ? ಅದರಿಂದ ಆರೋಗ್ಯಕ್ಕೆ ಸಮಸ್ಯೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಕಿ ಕುಡಿಯೋಣ. ತಗೊಳ್ತ ಹೆಂಗಿದ್ರಿ ನೀರು? ಒಂದು ಫೀಲ್ ಇದೆ. ಹಾಂ, ಆ್ಯಕ್ಚುಲಿ ಆ ಬಾಟ್ಲ್ ಇರಲು ಬರಲ್ಲ. ಅದು ಇದು ನ್ಯಾಚುರಲ್. ಹಾಂ, ಹೌದು. ನೋಡಿ, ಏನೋ ಒಂದು ಫೀಲ್ ಇದೆ ಇಲ್ಲಿ, ಅದು ಸಹಜ. ಅದು ಈಗ ನೀರಿನ ರುಚಿನೂ ಈಗ ನೀವು ಫಿಲ್ಟರ್ ನೀರು ಕುಡಿಯೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದನ್ನಿಲ್ಲ. ಕರೆಕ್ಟ್. ಆ ಫಿಲ್ಟರ್ ನೀರು ಅದ್ಯಾವುದೋ ಒಂದು ಫ್ಲೇವರ್ ಹಾಕ್ಬಿಡ್ತಾರೆ. ಅದೇ ಎಲ್ಲ ಪ್ರೊಸೆಸ್ಡ್ ವಾಟರ್ ಅಲ್ಲ, ಮತ್ತು ಎಲ್ಲ ಸಮಸ್ಯೆನೇ ಅದು. ಇದು 15 ಅಡಿ ನೀರು ತುಂಬಿದೆ. 15 ಅಡಿ ಒಂದು 4 ಅಡಿ ಬಿಟ್ಟು ಫುಲ್ ನಿಮ್ಮದು. ಹೌದು. ಓಕೆ. ಏನು ಓದಿದ್ರಿ ಸರ್ ತಾವು? ಅದು ನೀವು ಎಷ್ಟು ಹಾಳಾಗಿರ ಅಂತ ಕೇಳ್ದಂಗೆ ಆಯ್ತು ನನಗೆ. ಅಂದರೆ ಅದು ಆ ವಿಚಾರನೇ ಹಂಗೆ ಅಂತದ್ದು. ಅಂದರೆ ಜಾಸ್ತಿ ಓದಿದ್ರೆ ಜಾಸ್ತಿ ಹಾಳಾಗೋರು? ಹೌದು. 10ನೇ ಕ್ಲಾಸ್ ಓದಿದ್ರೆ ಸ್ವಲ್ಪ ಹಾಳಾಗಿರಿ, ಡಿಗ್ರಿ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಹಾಳಾಗಿರಿ, ಅದು ಇನ್ನೂ ಹೆಚ್ಚಿಗೆ ಅದಕ್ಕಂತ ಹೋದ್ರೆ ಇನ್ನೂ ಜಾಸ್ತಿ ಕರಪ್ಟ್ ಆದಂಗೆ. ಸರ್ ಏನು ಸರ್ ಕರಪ್ಷನ್ ಆದಂಗೆ ಜಗತ್ತೆಲ್ಲ ಓದ್ತಾ ಇದೆ. ಅದೇ ಎಲ್ಲರೂ ಕರಪ್ಟ್ ಆಗ್ತಾ ಇದ್ದಾರೆ. ಯಾರು ಓದ್ತಿಲ್ಲ. ಈಗ ನೀವು ಹಳ್ಳಿಯಲ್ಲಿ ಕೆಲವರು ಇನ್ನೂ ಯಜಮಾನಗಳು ಇರ್ತಾರೆ, ಶಾಲೆ ಮಕ್ಕ ನೋಡಿಲ್ಲವರು, ಅಥವಾ ಆದಿವಾಸಿಗಳು ಇರ್ತಾರೆ, ಅವರೆಲ್ಲ ಶುದ್ಧವಾಗಿದ್ದಾರೆ. ಇನ್ನು ಉಳಿದಿರೋರು ನಾವೆಲ್ಲರೂ ಕಂಪ್ಲೀಟಾಗಿ ಕರಪ್ಟ್ ಆಗಿರೋರು. ಸೊ ಎಜುಕೇಶನ್ ಕರಪ್ಟ್ ಮಾಡ್ತಿದ್ಯಾ? ಹೌದು, ನಿಜ ಸರ್. ನಮ್ಗೆ ವಿದ್ಯೆ ಕಲಿಸುತ್ತೆ, ಅಕ್ಷರ ಕಲಿಸುತ್ತೆ. ಅದೇ ಈಗ ನೀವು ಎಷ್ಟು ಮಟ್ಟ ಓದಿದ್ರಿ? ಅಯ್ಯೋ, ನೀವು ನಂದು ಎಷ್ಟು ಹಾಳಾಗಿದೆ ಅಂತ ಕೇಳಿ. ಹೇಳ್ರಿ. ನಂದು ಡಿಗ್ರಿ ಕಾಮರ್ಸ್. ಡಿಗ್ರಿ ಆಗಿದೆ. ನೀವೆಷ್ಟು ಓದಿದ್ರಿ? ನಾನು ITI. ನೀನಪ್ಪ? ಹಾಂ. ಈಗ ನನ್ನ ಪ್ರಶ್ನೆ, ಅಷ್ಟು ವರ್ಷ ಓದಿ ಹೊರಗೆ ಬಂದಿರಲ್ಲ, 1ನೇ ಕ್ಲಾಸಿಂದ ಲಾಸ್ಟ್ ಕೊನೆಗೆ ಮಟ್ಟ ಓದಿರೋದ್ರಲ್ಲಿ ನೀವು ಎಷ್ಟು ಸಬ್ಜೆಕ್ಟ್ಸ್ ಓದಿದ್ರಿ? ಆ ಸಬ್ಜೆಕ್ಟ್ಸಲ್ಲಿ ಎಷ್ಟು ಚಾಪ್ಟರ್ಸು, ಆ ಚಾಪ್ಟರ್ಸಲ್ಲಿ ಎಷ್ಟು ಟಾಪಿಕ್ಸ್ ಓದಿದ್ರಿ? ಇದು ಎಲ್ಲ 100% ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಇವತ್ತು ಜೀವನದಲ್ಲಿ ನೀವು ಬಳಕೆ ಮಾಡ್ತಿದ್ರಿ? ಎಷ್ಟು ಅಂದಾಜು? ಎಷ್ಟು ಪರ್ಸೆಂಟ್? ಒಂದು 10%. ಹಾಂ. ಇಲ್ಲಿ ನಮ್ಮಲ್ಲಿ ಹಿಂಗೆ ಎಲ್ಲರ ಫೀಲ್ಡ್ಸಿಂದನೇ ಇಲ್ಲಿ ಬರ್ತಾ ಇರ್ತಾರೆ ಜನ ವರ್ಷ ಪೂರ. ಅವ್ರಿಗೂ ಇದು ಸಾಮಾನ್ಯ ಚರ್ಚೆ ವಿಚಾರ. ಅಲ್ಲಿ ಇದೇ ಚರ್ಚೆ ಬಂದಾಗ ನಾವು ಕೇಳಿದ್ರೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ನೌಕರಿ ಮಾಡೋರು ಹೇಳ್ತಾರೆ, ಶಾಲೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡೋರು ಹೇಳ್ತಾರೆ 5% ನಾವು ಬಳಕೆ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಆಫ್ ಟೋಟಲ್ ದೇರ್ ಎಜುಕೇಶನ್. ಹಾಂ, 5% ನಾವು ಬಳಕೆ ಮಾಡ್ತಿಲ್ಲ.
ಬಟ್ ಓದಿದ್ದು ಅದೇ ಮತ್ತೆ ಯಾಕಂದ್ರೆ ಒಂದು ಕುರಿ ಹೋದ್ರೆ ಕುರಿ ಹಿಂಡು ಹೋಗತ್ತಲ್ಲ ಆ ಮೊದಲನೇ ಕುರಿ ಹಳ್ಳಕ್ಕೆ ಬೀಳಕ್ ಹೊಂಟೈತೋ ಬಾವಿಗೆ ಬೀಳಕ್ ಹೊಂಟೈತೋ ಗೊತ್ತಿಲ್ಲ, ಎಲ್ಲರೂ ಹೊಂಟಿವಿ ನಾವು ಹಿಂಗೆ ಸಮಾಜದಲ್ಲಿ. ಬಟ್ ಅದೇ ಹರ್ಡ್ ಮೆಂಟಾಲಿಟಿ, ಅದು ಗುಂಪು. ಹಾಂ ಸರ್, ಬಟ್ ಎಲ್ಲ ಹೇಳ್ತಾರೆ ನಿಂಗೆ ಜಾಬ್ ಸಿಗ್ಬೇಕಲ್ಲ ಸರ್. ಈಗ ಉದಾಹರಣೆ ತಾವು ಕೃಷಿ ಮಾಡಿದ್ದೀರಿ, ತಮ್ದು ಓಕೆ, ಬಟ್ ಎಲ್ಲರೂ ಕೃಷಿನಾಗ ಬರೋಕ್ಕಾಗಲ್ಲ ಸರ್, ಜಾಬ್ ಹೋಗ್ಬೇಕು. ಈಗ ಉದಾಹರಣೆಗೆ ಅವ್ರು ನೋಡಿ ಅಲ್ಲೊಂದು ಕಂಪ್ನಿ ಕೆಲಸ ಮಾಡ್ತಾರೆ. ಅಲ್ಲ, ಈ ಜಾಬ್ ಮಾಡೋದು ಇದೆಲ್ಲ ಎಷ್ಟು ವರ್ಷದಿಂದ ಶುರುವಾಗಿದೆ? ಅದೇ ಇತ್ತೀಚೆಗೆ ಹಾಗೆ ನೀವು ಹೇಳ್ದಂಗೆ ಈ ರಾಸಾಯನಿಕ ಕೃಷಿ ಥರನೇ ಅದನ್ನು ವೆರಿ ರೀಸೆಂಟ್ 2-3 ಜನರೇಷನ್ದು. ಅದ್ರ ಹಿಂದೆ ಇರಲಿಲ್ವಾ? ಇರಲಿಲ್ಲ. ಇವತ್ತಿನ ಆದರೆ ಇಷ್ಟು ವರ್ಷದಲ್ಲೂ ಕೂಡ ಇವತ್ತಿಗೂ ಹೆಚ್ಚು ಕಡಿಮೆ 60-70% ನಮ್ಮ ಭಾರತ ದೇಶದ ಜನಸಂಖ್ಯೆ ಕೃಷಿ ಅವಲಂಬನೆಯಾಗಿ ಜೀವನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಜಾಬ್ ಅನ್ನೋ ಪ್ರಶ್ನೆ ಎಲ್ಲಿ ಬಂತು? ಅಂದರೆ ಯು ಮೀನ್ ಟು ಸೇ ಎಲ್ಲರೂ ಕೃಷಿಕರಾಗಿ ಅಂತಾನ? ಅಲ್ಲ, ಅದು ಸಾಧ್ಯ ಇದೆಯಲ್ಲ. ಈಗ ನೀವು ಜಾಬ್ ಮಾಡೋದು ಇದಕ್ಕೆ ಊಟ ಮಾಡಿ ಬದುಕಕ್ಕೆ. ನಿಜವಾಗ್ಲೂ ಅಷ್ಟು ಆ ಪರಿಸ್ಥಿತಿ ಇವತ್ತು ಕೆಳಗಿನ ಮಟ್ಟದಲ್ಲಿ ಇರೋ ಅಂಥವ್ರಿಗೂ ಕೂಡ ಇಲ್ಲ. ಅವ್ರಿಗೂ ಕೂಡ ಈಗ ರೇಷನ್ ಯಾವುದೋ ಮುಖಾಂತರ ಆಹಾರ ಸುಲಭವಾಗಿ ಸಿಗ್ತದೆ. ಕರೆಕ್ಟ್. ಆಹಾರ ಸಲುವಾಗಿ ನಾವು ದುಡಿಮೆ ಮಾಡ್ಬೇಕನ್ನೋದು, ಅದು ಹೊಟ್ಟೆಪಾಡಿಗೆ ಅನ್ನೋದು, ಅದು ಇವತ್ತಿನ ಪ್ರಾಬ್ಲಮ್ ಅಲ್ಲ ಅದು. ಅಲ್ಲೇ ಅಲ್ಲ. ಮತ್ತೆ ಇನ್ನು ಜಾಬ್ ಎದಕ್ಕೆ ಮಾಡ್ತೀರಿ? ಈಗ ಈ ಕೆಲಸ ಮಾಡೋದು ಅನ್ನೋ ಕಾನ್ಸೆಪ್ಟು ಯಾವ ಪ್ರಾಣಿ ಪಕ್ಷಿಗಳೆಲ್ಲರೂ ಇದಾವ? ಇಲ್ಲ ನೋಡಿ, ಆರಾಮಾಗಿ ಮೈಕೊಂಡು ಆರಾಮಾಗಿದೆ, ಮತ್ತೆ ಆರಾಮಾಗಿ ಜೀವನ ಮಾಡಕತ್ತಾವಲ್ಲ. ಮತ್ತು ನಾವು ಬುದ್ಧಿವಂತರು ಯಾಕೆ ನಾವು ಈ ಕೆಲಸ ಕಷ್ಟಪಟ್ಟು ಜೀವನ ಮಾಡೋದನ್ನೋದು ಯಾಕೆ ಬಂತು? ಯಾಕೆ ಅವಶ್ಯಕತೆನೇ ಇಲ್ಲಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ನೀವು ಜಾಬ್ ಮಾಡೋದಂದ್ರೆ ಯಾವ ಕಾರ್ಪೊರೇಟ್ ಕಂಪ್ನಿಗಳನ್ನ ಮೆರವಣಿಗೆ ಮಾಡೋಕ್ಕೆ ಸಲುವಾಗಿ ಮಾಡಕತ್ತೀರಿ. ಅಗೇನ್ ಕಾರ್ಪೊರೇಟು ಅದ್ರ ಸಲುವಾಗಿ ನೀವು ಮಾಡ್ತಿರೋದು. ಈಗ ಹಿಂದೆ ಗುಲಾಮ್ಗಿರಿ ಇತ್ತು. ಹೌದು, ಗುಲಾಮಿ ಕೆಲಸ ಮಾಡೋರಿಗೆ ಗೊತ್ತಿತ್ತು ನಾನು ಗುಲಾಮಾಗಿ ಮಾಡ್ತಾ ಇದ್ದೀನಿ ಅನ್ನೋದು. ಇವತ್ತು ನಮ್ಗೆ ಅದು ಅರಿವಿಲ್ದಂಗೆ ಎಲ್ಲರೂ ಸೇರಿ ನಾವು ಗುಲಾಮರು ಕೆಲಸ ನಾವು ಮಾಡಕತ್ತೀವಿ. ಅದರಲ್ಲೂ ಅವಾಗಿನ ಗುಲಾಮರಿಗಂತೂ ಹೆಚ್ಚಿನ ಶ್ರದ್ಧೆಯಿಂದ ನಾವು ಮಾಡ್ತಾಯಿದ್ವಿ, ಮನಸ್ಸು ಕೊಟ್ಟು ಭಾಳ ಇಷ್ಟಪಟ್ಟು ಕಷ್ಟಪಡಕತ್ತೀವಿ. ಆ ರೀತಿ ನಡೀತಾ ಇದೆ. ಆದರೆ ನಾವು ಗುಲಾಮ್ಗಿರಿ ಮಾಡಕತ್ತೀವಿ ಅನ್ನೋದು ನಮ್ಗೆ ಅರಿವಿಲ್ಲ. ಅವ್ರಿಗೆ ಗೊತ್ತಿತ್ತು. ಇಲ್ಲಿ ಅದು ಈ ಬೇರೆಯವ್ರನ್ನ ಮೆರವಣಿಗೆ ಮಾಡೋದೇ ಗುಲಾಮ್ಗಿರಿ. ಅವಾಗತ್ತು ರಾಜ ಮಹಾರಾಜರು ಈ ಥರರು ಅವ್ರನ್ನ ಮೆರವಣಿಗೆ ಅವ್ರು ಮಾಡ್ತಿದ್ರು. ಇವತ್ತು ನಾವು ಕಾರ್ಪೊರೇಟ್ ಕಂಪ್ನಿ ಪೀಪಲ್ನ ಮೆರವಣಿಗೆ ಮಾಡೋಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ವಿ. ಪೂರ್ತಿ ವ್ಯವಸ್ಥೆನೇ ಅದು ನಡೀತಿರೋದು. ಈಗ ನೀವು ಸಂಪಾದನೆ ಮಾಡ್ತಿರಲ್ಲ, ದುಡ್ಡು ಬರುತ್ತಲ್ಲ ಜಾಬ್ ಮಾಡಿ, ಆ ದುಡ್ಡೆಲ್ಲ ಏನು ಮಾಡ್ತೀರಿ? ಸೇವಿಂಗ್ಸು, ಅದು ಇದು, ಹಣ, ಆಸ್ತಿ, ಮನೆ, ಕಾರು. ಸೇವಿಂಗ್ಸ್ ಮಾಡೋರು ಎಷ್ಟು ಜನ ಇದ್ರಿ? ಸುಮ್ಮನೆ ಯಾಕೆ ಅದನ್ನ ಹೇಳ್ತೀರಿ? ಎಲ್ಲ ಖರ್ಚು ಮಾಡೋಕ್ಕೆ. ಈಗ ಒಬ್ಬ ಮನುಷ್ಯಂದು 10,000 ರೂಪಾಯಿ ಆದಾಯ ಇದೆ, ಖರ್ಚು ಎಷ್ಟಿರುತ್ತೆ? ಕೆಲವ್ರದ್ದು 10,000 ಇರುತ್ತೆ, ಕೆಲವ್ರದ್ದು ಡಬಲ್ ಇರುತ್ತೆ. ಇಲ್ಲ ಅದ ನೋಡ್ರಿ. ಮತ್ತೆ ಇಲ್ಲಿ ಸೇವಿಂಗ್ ಅನ್ನೋದು ನೀವು ಹೇಳೇ ಇಲ್ಲಲ್ಲ, ಉಳಿತಾಯ ಎಲ್ಲ ಇದೆ. 10,000 ಖರ್ಚು ಮಾಡ್ತಾರೆ, ಇನ್ನೂ ಹೆಚ್ಚಿಗೆ ಖರ್ಚು ಮಾಡೋರು ಇದಾರೆ ಬಿಟ್ರೆ ಕಡಿಮೆ ಖರ್ಚು ಮಾಡೋರು ನಿಮಗೆ ಸಿಗಲ್ಲ ಈಗ. ಇದು ವಾಸ್ತವ. ಆಮೇಲೆ ಏನೋ ಕಷ್ಟಪಟ್ಟು 10,000 ಇರೋದು ನಾನು 10 ಲಕ್ಷ ರೂಪಾಯಿ ನನ್ನ ಆದಾಯ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಖರ್ಚು ಎಷ್ಟಿರುತ್ತೆ? ಅವಾಗ ಆ ರೇಂಜಿಗೆ ಬಂದ್ಬಿಡುತ್ತೆ ಖರ್ಚು. ಅಂದರೆ ನೀವು ಎಷ್ಟು ದುಡಿಮೆ ಮಾಡಿದ್ರು ಖರ್ಚು ಮಾಡಕ್ಕೆ ದುಡಿಮೆ ಮಾಡಕತ್ತೀರಿ. ಇದು ವಾಸ್ತವನ? ಹೌದು. ಆ ಖರ್ಚು ಮಾಡಿರೋದೆಲ್ಲ ಎಲ್ಲಿಗೆ ಹೋಗತ್ತೆ ದುಡ್ಡು? ಇಟ್ ಗೋಸ್ ಟು ಔಟ್ಸೈಡ್ ಕಾರ್ಪೊರೇಟ್ಸ್. ಬೇರೆ ಬೇರೆ ಪ್ರಾಡಕ್ಟು, ಕಂಪ್ನಿ ಉತ್ಪನ್ನಗಳು, ಸೇವೆಗಳನ್ನ ಕೊಂಡ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಮತ್ತು ನೀವು ಮಾಡೋದೆಲ್ಲ ಗುಲಾಮ್ಗಿರಿ ಮಾಡಿ ದುಡ್ಡು ಹಣ ಗಳಿಸಿ ಅವ್ರಿಗೆ ಕೊಡ್ತಾ ಇದ್ದೀರಿ. ಮತ್ತು ಆ ಕಾರ್ಪೊರೇಟ್ ಪೀಪಲ್ನ ಮೆರವಣಿಗೆ ಮಾಡ್ತಿದ್ದೀರಿ. ಇಲ್ಲಿ ನಿಮ್ಮ ಉದ್ಧಾರ ಅನ್ನೋದಿಲ್ಲ ಐತಿ. ನಿಮ್ಮ ಉದ್ಧಾರಕ್ಕೆ ಸಲುವಾಗಿ ನೀವೇನು ದುಡಿಮೆ ಮಾಡ್ತಿಲ್ಲ, ಕಂಪ್ನಿನ ಉದ್ಧಾರ ಮಾಡೋಕ್ಕೆ ದುಡಿಮೆ ಮಾಡ್ತಾ ಇದ್ದೀರಿ. ಇದ್ರದ್ದು ತಿಳುವಳಿಕೆ ಇಲ್ಲ ಯಾರಿಗೂ. ಲೈಫ್ ಪೂರ್ತಿ EMI ನಿಜವಾಗ್ಲೂ ನೀವು ಬುದ್ಧಿವಂತರಾಗಿದ್ದರೆ ನಿಮ್ದು 10,000ದಿಂದ 10 ಲಕ್ಷ ಆದಾಗ ನಿಮ್ಮ ಖರ್ಚು 10,000ನೇ ಇರಬೇಕು. ಅದು 10 ಲಕ್ಷ ಆಯ್ತಂದ್ರೆ ಅದು ನಿಮಗೋಸ್ಕರ ಅಲ್ಲ, ಕಂಪ್ನಿಗಳಿಗೋಸ್ಕರ ಮಾಡಕತ್ತೀರ ಅನ್ನೋದು ಸ್ಪಷ್ಟ, ಭಾಳ ಸ್ಪಷ್ಟ. ಲೈಫೆಲ್ಲ EMI ಕಟ್ಟು. ಈ ಇನ್ನೊಂದು ಪ್ರಶ್ನೆ, ನೀವು ಎಷ್ಟು ದುಡಿದ್ರೆ ಸಾಕು ಅನ್ಸ್ತದೆ? ಎಷ್ಟು ದುಡಿದ್ರೂ ಸಾಕು ಅನ್ಸಂಗಿಲ್ಲ. ಅಂದ್ರೆ ನೀವು ಜೀವನ ಪರ್ಯಂತ ಮಿಷಿನ್ ಓಡ್ದಂಗೆ ದುಡಿಮೆ ಅನ್ನೋದು ಮಾಡ್ತಾನೆ ಇರ್ತೀರಿ. ಯಾವ ಹಂತದಲ್ಲೂ ನಿಮಗೆ ಸಾಕು ಅನ್ಸಂಗಿಲ್ಲ. ಅಂದ್ರೆ ನೀವು ಯಾವ ಹಂತದಲ್ಲೂ ನಿಮಗೆ ತೃಪ್ತಿ ಅನ್ನೋದಿಲ್ಲ. ನಿಮ್ಮ ಜೀವನದಲ್ಲಿ ತೃಪ್ತಿ ಇಲ್ಲ ಅಂದ್ರೆ ನೀವು ಸಂತೋಷವಾಗಿರೋಕೆ ಹೆಂಗೆ ಸಾಧ್ಯ? ಸಂತೋಷ ಇಲ್ಲ ಅಂತಂದ್ರೆ ನೀವು ನೆಮ್ಮದಿ ಇರ್ತತ್ತ? ಸುಖ ಇರಲ್ಲ. ಸಂತೋಷ ಇಲ್ಲ ಅಂದ್ರೆ ಸುಖ ಇರಲ್ಲ, ಸುಖ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲ. ಮತ್ತು ನೀವು ಎದಕ್ಕೆ ದುಡಿಮೆ ಮಾಡಕತ್ತೀರಿ? ಎದ್ರ ಸಲುವಾಗಿ ಮಾಡ್ತಿರೋದು? ಈ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಓಡ್ತಿರೋದು ಮಿಷಿನ್ ಥರ ಎದ್ರ ಸಲುವಾಗಿ ಹೇಳ್ರಿ?
ಹುಚ್ಚು ಕುದುರೆ ಓಟ ಅಷ್ಟೇ ಇದು. ಅದಕ್ಕೆ ಈ ರ್ಯಾಟ್ ರೇಸ್ ಅಂತ ಕರಿತಿರೋದು. ಈಗ ನೀವೇನು ಹುಚ್ಚು ಕುದುರೆ ಓಟ ಅಂತಿದ್ರಿ, ಇವೆಲ್ಲ ಅದೇ ಪದಗಳು. ಇದನ್ನ ಒಬ್ಬರನ್ನ ನೋಡಿ ಒಬ್ಬರು ಸುಮ್ಮನೆ ಹರ್ಡ್ ಮೆಂಟಾಲಿಟಿಯಲ್ಲಿ ನಾವು ಹೋಗ್ತಾ ಇದೀವಿ ಅಷ್ಟೇ. ಕುರಿ ಮಂದೆ. ಅದರಿಂದ ಏನು ಅನುಕೂಲ ಐತಿ ಅನನುಕೂಲ ಐತಿ ಏನೂ ವಿಚಾರ ಮಾಡ್ತಿಲ್ಲ ನಾವು. ನೀವು ಓಡ್ತಿದ್ರೆ ನಿಮ್ಮ ಜೊತೆಗೆ ನಾವು ಓಡೋದು, ನೀವು ಸ್ಪೀಡಾಗಿ ಓಡಿದ್ರೆ ನಿಮ್ಗಂತ ಹೆಚ್ಚಿಗೆ ಸ್ಪೀಡ್ ನಾನು ಓಡ್ಬೇಕು. ಅವ್ನು ಆ ಕಾರ್ ತೊಗೊಂಡ ನೀನು ಅದ್ರ ಮೇಲೆ ತಗೋ. ಅದೇ ಆ ಕಾರ್ ತಗೊಳ್ಳೋದ್ರಿಂದ ನಿಜವಾಗ್ಲೂ ನನಗೆ ಉಪಯೋಗ ಆಗ್ತಿದ್ದೇನೆ. ಆ ಕಂಪ್ನಿನ ಮೆರವಣಿಗೆ ಮಾಡೋಕ್ಕೆ ತಗೊಂತಿರೋದು. ನೀವು ಒಂದು ಸಣ್ಣದು ಕಾರ್ ತಗೊಂಡ್ರು ಓಡಾಡ್ಬೋದು. ದೊಡ್ಡ ಕಾರು ಕೋಟಿಗಟ್ಟಲೆ ಕೊಟ್ಟು ತಗೊಂಡ್ರು ಅದು ಓಡಾಟನೇ. ಆದರೆ ಈ ವ್ಯತ್ಯಾಸದ ದುಡ್ಡು ಎದುರಿಸೋಲಾಗಿ ಖರ್ಚು ಮಾಡ್ತಿರೋದು ಅಷ್ಟಕ್ಕೊಂಡು. ಇದೆಲ್ಲ ಈ ಕನ್ಸ್ಯೂಮರಿಸಮ್, ಇದೆಲ್ಲ ಕಂಪ್ನಿಗೆ ಮೆರವಣಿಗೆ ಮಾಡೋ ಪ್ರೊಸೆಸ್. ಕೊಳ್ಳು ಬಾಕತನ ಅಷ್ಟೇ. ಕೊಂಡ್ಕೊ ಅವ್ನು ಉದ್ಧಾರ ಮಾಡು, ಅವನ ಅಕೌಂಟಿಗೆ ದುಡ್ಡು ಹಾಕು. ಒಂಥರ ನಾವೆಲ್ಲ ದುಡ್ದು ಕಾರ್ಪೊರೇಟ್ ಅವ್ರಿಗೆ ಅಕೌಂಟಿಗೆ ದುಡ್ಡು ಹಾಕ್ತಾ ಇದೀವಿ. ಅಷ್ಟೇ ಮಾಡ್ತಿರೋದು. ಅವರು ನಂಬರ್ 1 ಟ್ರಿಲಿಯನ್ ಬಿಲಿಯನ್, ವಿಶ್ವದ ನಂಬರ್ 1 ಶ್ರೀಮಂತ, ಭಾರತಕ್ಕೆ ನಂಬರ್ 1 ಅಂತ ಬೋರ್ಡ್ ಹಾಕೊಂಡು ಓಡ್ತವ್ರೆ. ಹೌದು, ಇದೆಲ್ಲ ನಡೀತಿರೋದು ಹಿಂಗೆ. ಯಪ್ಪ ತಲೆ ಎಲ್ಲ ಕೆಟ್ಟೋಯ್ತು. ಬನ್ನಿ ಹೋಗೋಣ.